ಈ ಥರ ನೀರು ನಿಂತರೆ ಬಾಳೆ ಗಿಡಗಳ ಬೇರುಗಳು ಕೊಳೆತು ಹೊರಟೋಗಿ ರೋಗ ಬರ್ತದೆ. ಹಾಗಾಗಿ ನೀರನ್ನ ಕಡಿಮೆ ಮಾಡಿ ಅಂತ ಹೇಳ್ತೀವಿ. ಇಷ್ಟೊಂದು ನೀರು ಕೊಟ್ಟರೆ ದಯಮಾಡಿ ಎಲ್ಲ ರೈತರು ಇಷ್ಟೊಂದು ನೀರು ಕೊಡೋದು ಬೇಡಿ. ತೇವಾಂಶನ ಕಡಿಮೆ ಇಟ್ಕೋಬೇಕು. ಆದರೂ ನೋಡಿ ಬಾಳೆನಾಗೆ ಜಾಸ್ತಿ ನೀರು ಕೊಟ್ಟಿದ್ದಾರೆ ಇವರು. ನೀರು ಕೊಡೋದು ತಪ್ಪು. ಇಷ್ಟೊಂದು ಕೊಟ್ಟರೆ ನೀರು ಬೇರು ಖಂಡಿತ ಕೊಡ್ತಾ ಇದ್ದಾವೆ. ದಯಮಾಡಿ ನೀರನ್ನ ಕಂಟ್ರೋಲ್ ಮಾಡಿ. ನೋಡಿ, ಈ ಕಡೆ ಕೊಟ್ಟಿದ್ದಾರೆ, ಈ ಕಡೆ ಕಡಿಮೆ ಇದೆ. ಈ ಥರ ಇರಬೇಕು. ಈ ಥರ ಇದ್ದರೆ ಉತ್ತಮ. ಈ ಥರ ನೀರಿಷ್ಟು ಕಡಿಮೆ ಕೊಟ್ಟರೆ ಏನು ಸಮಸ್ಯೆನೇ ಆಗಲ್ಲ. ಆ ಕಡೆ ಒಂದು 10 ಲೈನು ಜಾಸ್ತಿ ನೀರಾಗವೆ, ಹಾಗಾಗಿ ನೀರು ಕಡಿಮೆ ಮಾಡಬೇಕು. ಈ ಕಡೆಯಲ್ಲಿ ಕೂಡ ಕಡಿಮೆ ಮಾಡಿದ್ದಾರೆ. ನೀರೆಲ್ಲಿ ಕಡಿಮೆ ಇದೆ ಅಲ್ಲೆಲ್ಲ ಪೂರ್ತಿ ಗಿಡಗಳು ಚೆನ್ನಾಗಿ ಬಂದಿದೆ. ನೋಡಿ, ಇಲ್ಲಿ ನೀರು ಕಡಿಮೆ ಇರುತ್ತವು ಗಿಡಗಳೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ, ನೀಟಾಗಿ ಬಂದೈತೆ ನೋಡಿ. ನೀರೆಲ್ಲಿ ಜಾಸ್ತಿ ಇದೆ ಅಲ್ಲಿ ಬೆಳವಣಿಗೆ ಬಂದಿರಲ್ಲ ತೋಟ. ನೋಡಿ, ಆ ಕಡೆ ಎಲ್ಲೂ ಜಾಸ್ತಿ ನೀರು ಬಿಟ್ಟಿದ್ದಾರೆ. ಅಲ್ಲಿ ನೀರು ಓಡ್ತೈತೆ. ನೋಡಿ, ಈ ಲೈನಲ್ಲಿ ಹೋಯ್ತಾ ಇರೋ ಜಾಗದಲ್ಲಿ ಎತ್ತರವಾಗಿದೆ ಜಾಗ. ಎರಡೂ ಸೈಡಲ್ಲಿ ನೀರು ಕಡಿಮೆ ಇರೋ ಜಾಗದಲ್ಲಿ ಗಿಡಗಳ ಬೆಳವಣಿಗೆ ಹೆಂಗೆ ಬಂದಿದೆ ಅಂಥೇಳಿ ನೋಡಿ. ಶೀತ ಇರೋ ಜಾಗದಲ್ಲಿ ಖಂಡಿತ ಬೆಳವಣಿಗೆ ಬರೋಲ್ಲ. ನೋಡಿ, ಇದರಲ್ಲಿ ನೀರೇ ಇಲ್ಲ, ಇದಕ್ಕೆ ಬೆಳವಣಿಗೆ ಚೆನ್ನಾಗಿ ಬಂದಿದೆ. ನೋಡಿ, ನೀರಿಗೆ ಹೆಂಗೆ ಕಂಟ್ರೋಲಾಗಿ ಕೊಡ್ತೀವಿ ಆವಾಗ ಬೇರು ಹೊಸ ಬೇರು ಬರ್ತವೆ, ಬಿಳಿ ಬೇರುಗಳು ಬರ್ತವೆ. ಅದಕ್ಕೆ ಆಹಾರಗಳು ಏನೇನು ಬೇಕೋ ಆಹಾರನ ತಗೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಶೀತ ಜಾಸ್ತಿ ಆದರೆ ಈ ಥರ ವೈಟ್ ಬೇರುಗಳು, ರೂಟ್ಸ್ಗಳು ಅಥವಾ ವೈಟ್ ಎಲೆಗಳು ಬರ್ತವೆ. ಅಲ್ಲಿ ಬೇರೆಲ್ಲ ಕೊಳ್ತೋಗಿರ್ತವೆ. ಈ ಕಡೆಯಿಂದ ಸಕ್ಷನ್ ಮಾಡಿದ್ದಾರೆ, ಇನ್ನು ಆನ್ ಮಾಡಿದ್ದಾರೆ. ನೋಡಿ, ಇಲ್ಲಿ ಬಿಟ್ಟಿದ್ದಾರೆ ನೀರು. ಇವಾಗ ಇಲ್ಲಿ ಕಡಿಮೆ ಇಲ್ಲಿಗೆ ಇನ್ನೂ ಒಂದು ವಾರ ಗಂಟೆ ನೀರು ಕೊಡಬೇಕಾದ ಅವಶ್ಯಕತೆ ಇಲ್ಲ. ಇಲ್ಲಿ ಸ್ಪ್ರಿಂಕ್ಲರಿಂಗ್ ಕೊಟ್ಟಿದ್ದಾರೆ. ಪ್ರೆಷರ್ ಇದೆ, ಒಂದೇ ಕಡೆ ತಿರ್ಸಿರಂಗೆ ಕಾಣ್ತಾರೆ. ಎಲ್ಲವೂ ಕೂಡ ಪ್ರೆಷರ್ ಹಾರ್ತಾ ಇದೆ ನೋಡಿ. ಇದು 1 2 3 4 5 6 7 8 9 10 3.5 ತಿಂಗಳು ಬಾಳೆ ಗಿಡ. ಇದು ಅಡಿಕೆ ಮತ್ತು ಬಾಳೆ ಮಿಶ್ರಣದಲ್ಲಿ ಮಾಡಿದ್ದಾರೆ. ಇವ್ರಿಗೆ ಬಾಳೆ ಗಿಡ ಕೊಟ್ಟಿರೋದು VR ಆರ್ಗ್ಯಾನಿಕ್ ನರ್ಸರಿ ಫಾರ್ಮ್ಸು, KR ನಗರ. ಇಲ್ಲಿಂದ ಇವರು ಬಾಳೆ ಗಿಡನ ತಗೊಂಡಿದ್ದಾರೆ. ಥ್ಯಾಂಕ್ ಯು ಸರ್, ಧನ್ಯವಾದಗಳು.